ಇದು ಗೋಕರ್ಣ ವಿಡಿಯೋ ಕಂಟಿನ್ಯೂ ಆಗ್ತಾಯಿದೆ. ಸೊ ನೆನ್ನೆ ನೈಟ್ ನಾನು ಗೋಕರ್ಣದಲ್ಲಿ ಹೋಟೆಲ್ ಗೋಕರ್ಣದಲ್ಲಿ ಉಳ್ಕೊಂಡಿದ್ದೀನಿ. ಸೊ ನೋಡ್ರಿ ಎಲ್ಲ ಹಂಗಂಗೆ ಬಿದ್ದಾವೆ. ಸೊ ಇವಾಗ ಗೋಕರ್ಣ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಸೊ ನೋಡಿ ನಮ್ಮ ಗೋಪುರ ಎಲ್ಲ ಇಲ್ಲೇ ಬಿಟ್ಟು ನಮ್ಮದೆಲ್ಲ ಇವಾಗ ಜಸ್ಟ್ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ನೆನ್ನೆ ನೆನ್ಕೊಂಬಂದಿದೆ. ಸೊ ಇವಾಗ ಟೆಂಪಲ್ಗೆ ಹೋಗೋಣ, ಗೋಕರ್ಣ ಟೆಂಪಲ್ಗೆ. ಸೊ ಸರಿ ನೋಡ್ಕೊಳ್ಳಿ ನಮ್ಮ ರೂಮ್ ಹೆಂಗೈತಿ ಅಂತ. ರಾತ್ರಿ ಕರೆಕ್ಟಾಗಿ ಕಾಣಿಸಿಲ್ಲ ಅಂದರೆ ಇವಾಗ ಗೊತ್ತಾಗುತ್ತೆ. ಸೊ ಒಬ್ಬನೇ ಸ್ಟೇ ಆಗಿದ್ದೀನಿ. ಸೊ ಈ ಕಡೆ ಎಲ್ಲ ಏನು ತೋರ್ಸಂಗಿಲ್ಲ, ಬಾಲ್ಕನಿ ಎಲ್ಲ ಫುಲ್ಲು ಪಾರಿವಾಳಗಳು ಇಕ್ಕೆ ಎಲ್ಲ ಇದೆ, ಅಲ್ಲೆಲ್ಲ ತೋರ್ಸಂಗಿಲ್ಲ, ಸಮಸ್ಯೆ ಇಲ್ಲ. ಬರೀ 1,000 ರೂಪಾಯಿ ಅಷ್ಟೇ ರೆಂಟು. 1 ಗಂಟೆ ಒಳಗಡೆ ಚೆಕ್ಔಟ್ ಮಾಡಬೇಕಂತೆ. ಸೊ ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಚೆಕ್ಔಟ್ ಮಾಡೋಣ. ಹಳೆ ಇಂಟರ್ನ್ಯಾಷನಲ್ ಹೋಟೆಲ್ ಅಂತ ಇಲ್ಲಿದೆ. ಇವಾಗ ಬೇರೆ ಬೇರೆ ಹೋಟೆಲ್ ಇರೋದ್ರಿಂದ ಸ್ವಲ್ಪ ಹಳೇದಾಗೈತೆ ಅಂತ ಹೇಳಿದ್ರು. ಸೊ ಇವಾಗ ನಾವು ಗ್ರೌಂಡ್ ಫ್ಲೋರ್ಗೆ ಹೋಗ್ತಾ ಇದ್ವಿ ಇದರಲ್ಲಿ. ಸೊ ನಂಗೆ ಗಾಡಿ ಕತೆ ಏನಾಗಿದೆ ಗೊತ್ತಿಲ್ಲ. ಗಾಡೀಲಿ ಹೋಗೋಣ ಇಲ್ಲ ನಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಡ್ಕೊಂಡು ಹೋಗೋಣ. ಮಳೆ ಬರ್ತೈತೆ ಅಂದ್ಬಿಟ್ಟು ಛತ್ರಿ ತೊಗೊಂಡಿದ್ದೀನಿ. ನಡ್ಕೊಂಡು ಹೋಗಿ ದೇವಸ್ಥಾನಕ್ಕೆ ನೀವು ರಿಟರ್ನ್ ಬರೋಣ. ಇನ್ನೇನು ಇಲ್ಲ ಕೆಲಸ ನಮಗೆ ದೇವಸ್ಥಾನ. ಈ ಬೀಚ್ಗೆಲ್ಲ ಏನು ಹೋಗುವಂಥದ್ದಿಲ್ಲ, ಸುಮ್ಮನೆ ಹೋದ್ರು ಆಟಾಡೋದಿಲ್ಲ, ನೀರಲ್ಲೆಲ್ಲ ಇಳಿಯಲ್ಲ. ಇವಾಗ ಸ್ನಾನ ಮಾಡಿದ್ದೀನಿ ದೇವಸ್ಥಾನಕ್ಕೆ ಅಂತೀನಿ ಅಂತ. ಬಂದಿದ್ದೀನಿ. ಸೊ ಗಾಡಿಯಲ್ಲೇ ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೇಡ ನಡ್ಕೊಂಡು ಹೋಗೋಣ, ಗಾಡಿಯಲ್ಲಿ ಹೋಗೋಣ ಅಂತ. ಸೊ ಟೆಂಪಲ್ ಇನ್ನೊಂದು ಹಾಫ್ ಆನ್ ಅವರ್ಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಕೆಲಸ ಮಾಡೋಣ, ಗಾಡಿಯಲ್ಲೇ ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಗಾಡಿಯಲ್ಲೇ ಹೋಗೋಣಂತೆ. ಗಾಡಿನ ಈ ಟೆಂಪಲ್ ಹಿಂದ್ಗಡೆ ಒಂದು ಪಾರ್ಕಿಂಗ್ ಲಾಟ್ ಇತ್ತು, ಅಲ್ಲಿ ಆಗಿದ್ದೀನಿ. ಸೊ ನೋಡೋಣ, ಏನೋ ಚಿಕ್ಕದೊಂದು ದೇವಸ್ಥಾನದ ಮಂಟಪ ಐತೆ ಅದು. ಬನ್ನಿ ಇವಾಗ ಇಲ್ಲಿ ಹಾಕಿದ್ದೀನಿ. ಇಲ್ಲಿಂದ 1 ನಿಮಿಷ ನಡ್ಕೊಂಡು ಹೋದ್ರೆ ದೇವಸ್ಥಾನದ ಎಂಟ್ರೆನ್ಸು. ಅಲ್ಲಿಂದ ದೇವಸ್ಥಾನದ ಒಳಗಡೆ ಹೋಗೋಣ. ಮಹಾಬಲೇಶ್ವರ ಟೆಂಪಲ್ಲು ಹೋಗೋಣ. ಎಮ್ಮೆಗಳು ನೋಡ್ರಿ, ಎಷ್ಟು ವರ್ಷ ಆಯ್ತು ಎಮ್ಮೆಗಳು ಈ ಥರದ್ದು ನೋಡಿ, ದೊಡ್ಡ ದೊಡ್ಡ ಅಷ್ಟು ತಪ್ಪು ಕೊಡುವ ಅದಕ್ಕೆ. ಇದು ಮಹಾಬಲೇಶ್ವರ ಸ್ವಾಮಿ ಟೆಂಪಲ್ ದೇವಸ್ಥಾನ. ಸೊ ಅದು ಗಣಪತಿ, ಮಹಾಗಣಪತಿ ದೇವಸ್ಥಾನ. ಮಹಾಬಲೇಶ್ವರ ಟೆಂಪಲ್ ಒಳಗಡೆ ಹೋಗೋಕ್ಕೆ ಒಂದು ರೂಲ್ಸ್ ಐತೆ. ಪಂಚೆ ಉಟ್ಕೊಂಡು ಹೋಗ್ಬೇಕಂತೆ, ಮತ್ತು ಶರ್ಟ್ ಮೇಲ್ಗಡೆ ಬನಿಯನ್ ಏನೂ ಹಾಕ್ಬಾರ್ದು ಅಂತ ರೂಲ್ಸ್ ಐತೆ. ಸೊ ಅದಕ್ಕೆ ಇವಾಗ ಧೋತಿ ಮತ್ತು ಒಂದು ಶಾಲ್ ತೊಗೊಂಡಿದ್ದೀನಿ. ಸೊ ಧೋತಿ ಶಾಲ ಹಾಕ್ಕೊಂಡು ಇವಾಗ ಈ ಟೀ ಶರ್ಟು ಮತ್ತು ಬನಿಯನ್ನ ಬಿಚ್ಚಾಕ್ಬಿಟ್ಟು ದೇವಸ್ಥಾನ ಒಳಗಡೆ ಹೋಗೋಣ. ಸೊ ಇಲ್ಲೊಂದು ಶಾಪ್ ಇದೆ, ಇವಾಗ ತೊಗೊಂಡಿದ್ದೀನಿ. ಜಸ್ಟ್ 250 ರುಪೀಸು ಧೋತಿ ಮತ್ತು ಒಂದು ಶಾಲು ಜಸ್ಟ್ ಪರ್ಚೇಸ್ ಮಾಡಿದ್ದೀನಿ. ಬನ್ನಿ ಇವಾಗ ಇದೆರಡು ಹಾಕ್ಕೊಂಡು ಹೋಗೋಣ ಅಂತ ಹೆಂಗೆ ಕಾಣಿಸುತ್ತೆ ನೋಡೋಣ. ಸೊ ಸ್ನೇಹಿತರೆ ನೋಡಿರಿ, ಯಾವ ಥರ ಚೇಂಜ್ ಆಗ್ಬಿಟ್ಟೈತೆ ನಮ್ಮದು ಸ್ಟೈಲು. ಅದು ಪಂಚೆ ಒಂದು ಶಾಲು ಹಾಕೊಂಡ್ಬಿಟ್ಟಿದ್ದೀನಿ. ಸೊ ಇವಾಗ ಇಲ್ಲಿ ದೇವಸ್ಥಾನದಲ್ಲಿ ಒಂದು ಪ್ರತೀತಿ ಇತ್ತು ಅಂತೆ. ಫಸ್ಟು ಗಣೇಶ ಮಹಾಗಣಪತಿ ಟೆಂಪಲ್ಗೆ ಹೋಗಿ ಆಮೇಲೆ ಮಹಾಬಲೇಶ್ವರ ಸ್ವಾಮಿ ಟೆಂಪಲ್ಗೆ ಹೋಗ್ಬೇಕಂತ. ಸೊ ಬನ್ನಿ ಫಸ್ಟ್ ಗಣಪತಿ ಟೆಂಪಲ್ಗೆ ಹೋಗ್ಬಿಟ್ಟು ಅಲ್ಲಿಂದ ದೇವಸ್ಥಾನ ಹೊರಗಡೆ ಮಹಾಬಲೇಶ್ವರ ಸ್ವಾಮಿ ಟೆಂಪಲ್ಗೆ ಹೋಗೋಣ. ದೇವರ ದರ್ಶನ ಅಂತೂ ಆಯಿತು. ಸೊ ಇವಾಗ ಹೊರಗಡೆ ಬಂದಿದ್ದೀನಿ. ಜನ ತುಂಬ ಏನು ಜಾಸ್ತಿ ಏನಿಲ್ಲ, ಕಡಿಮೆ ಇದ್ದಾರೆ. ಸೊ ದರ್ಶನ ಆಗಿದೆ. ಇವಾಗ ಮತ್ತೆ ನಮ್ಮ ಬಟ್ಟೆ ಬದಲಾಯಿಸ್ಕೊಂಡು ಗಾಡಿ ತೊಗೊಂಡು ಹೊರಡೋಣ. ಇಲ್ಲಿ ನಮ್ಮದು ಬಟ್ಟೆ ಇಟ್ಟಿದ್ದೀನಿ, ಅದನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಇವಾಗ ಬಟ್ಟೆ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಮತ್ತೆ ರಿಟರ್ನ್ ನಮ್ಮ ಟೀ ಶರ್ಟೆಲ್ಲ ಹಾಕೊಂಡು ನಾರ್ಮಲ್ ಡ್ರೆಸ್ ಹಾಕೊಂಡ್ಬಿಟ್ಟಿದ್ದೀವಿ. ಸೊ ದರ್ಶನ ಚೆನ್ನಾಗಾಯಿತು, ಚೆನ್ನಾಗಿದೆ ಪ್ಲೇಸಲ್ಲಿ. ಬಂದವರು ದರ್ಶನ ಮಾಡ್ಕೊಂಡು ಹೋಗ್ಬೋದು ನಿಮ್ಮ ಇಷ್ಟ ಥರ. ಗಣಪತಿ ದೇವಸ್ಥಾನ ನೋಡಿ, ಗೋಕರ್ಣದ ಗಣಪತಿ ದೇವಸ್ಥಾನ ಇದು. ಸೊ ಇಲ್ಲೊಂದು ಶಿವಲಿಂಗ ದೇವಸ್ಥಾನ, ಶಿವಲಿಂಗ ಇದೆ ದೇವರದು. ಸೊ ಇದು ಮೈನ್ ಟೆಂಪಲ್, ಇದು ಶ್ರೀ ಮಹಾಬಲೇಶ್ವರ ದೇವರು. ಗೋಕರ್ಣದ
ಸಮುದ್ರ ತೀರದಲ್ಲಿದ್ದೀನಿ. ಬನ್ನಿ ಸಮುದ್ರ ತೀರ ಹತ್ರ ಹೋಗೋಣ. ಹಾಗೆ ಗಾಡಿ ಪಾರ್ಕ್ ಮಾಡಿದ್ದೀನಿ ಇಲ್ಲಿ ಸ್ವಲ್ಪ ಪಾರ್ಕಿಂಗ್ ಲಾಟಲ್ಲಿ. ಸೊ ಈ ಅಪೋಸಿಟ್ ಈ ರೋಡಲ್ಲೇ ಮಹಾಬಲೇಶ್ವರ ಸ್ವಾಮಿ ಟೆಂಪಲ್ ಇರೋದು. ಸೊ ನಾವು ಫಸ್ಟ್ ಟೈಮ್ ಬಂದಿರೋದ್ರಿಂದ ಅಷ್ಟಾಗಿ ಐಡಿಯಾಗಳಿಲ್ಲ, ಮ್ಯಾಪ್ ಹಾಕೊಂಡೆ ಓಡಾಡ್ತಾ ಇದ್ವಿ ಎಲ್ಲ ಕಡೆ. ಸೊ ತಿರುಗಿಸ್ತೀನಿ ನೋಡಿ ಗೋಕರ್ಣ ಬೀಚ್ನ. ಸೊ ನೋಡ್ರಿ, ಬೇರೆ ಬೀಚ್ ಥರ ಏನು ಕಾಣಿಸ್ತಾ ಇಲ್ಲ ಇಲ್ಲಿ. ಇದು ಸ್ವಲ್ಪ ತುಂಬ ಸಿಂಪಲ್ಲಾಗಿ ದೇವಸ್ಥಾನಕ್ಕೆ ಬರ್ತಾರಲ್ಲ ಅವ್ರಿಗೆ ಈ ಥರದ ಬೇರೆ ಗೋವಾಗಳದ್ದು ನೋಡ್ತಿರಲ್ಲ ಆ ಥರ ಎಲ್ಲ ಇಲ್ಲ ಈ ಬೀಚ್ಗಳದ್ದು ಎಂಜಾಯ್ಮೆಂಟು ನಿಮಗೆ. ಸೊ ಬಂದರೆ ನೋಡ್ರಿ ಈ ಥರ ಖಾಲಿ ಇರುತ್ತೆ. ಇಲ್ಲಿ ಸ್ನಾನ ಮಾಡಿಕೊಂಡು ಸಮುದ್ರದಲ್ಲಿ ದೇವಸ್ಥಾನಕ್ಕೆ ಹೋಗ್ಬೋದು. ಸೊ ನಾನು ಇವಾಗ ನಿಮಗೆ ತೋರ್ಸೋಕ್ಕೆ ಬಂದಿರೋದು. ಸೊ ಸಿಕ್ಕಾಪಟ್ಟೆ ಗಲೀಜೈತೆ ಬೀಚ್ ತುದಿಯಲ್ಲಿ ಮಾತ್ರ. ಸೊ ಕಾರ್ನರಲ್ಲಿ ಇರೋದ್ರಿಂದ ಇಲ್ಲಿ ಸ್ವಲ್ಪ ಗಲೀಜು ಜಾಸ್ತಿ ಇದೆ. ಈ ಕಡೆ ಕಾರ್ನರ್ ಇರೋದ್ರಿಂದ, ಇದು ದೇವಸ್ಥಾನದ ಮುಂದೆ ಇರೋದ್ರಿಂದ ಕಾರ್ನರ್ ಇದೆ. ಈ ಜಾಗದಲ್ಲಿ ಸ್ವಲ್ಪ ಗಲೀಜು ಜಾಸ್ತಿ ಐತೆ, ಆ ಕಡೆ ಸ್ವಲ್ಪ ಕಡಿಮೆ ಐತೆ. ಸೊ ನೋಡ್ರಿ, ಇದು ಗೋಕರ್ಣ ಬೀಚು. ಸೊ ಮೊದಲು ಸೊ ಇದೇ ಜಾಗದಲ್ಲಿ ರಾವಣ ಶಿವನ ಆತ್ಮಲಿಂಗನ ಎತ್ತೋದಕ್ಕೆ ಪ್ರಯತ್ನ ಪಡೋದು, ಆ ಸನ್ನಿವೇಶ ಇಲ್ಲೇ ಎಲ್ಲ ನಡೆದಿರೋದಂತೆ. ಇವೆಲ್ಲ ಫಿಲಮಲ್ಲೆಲ್ಲ ನೋಡಿರ್ತೀರಲ್ಲ, ರಾವಣ ಶಿವನ ಆತ್ಮಲಿಂಗವನ್ನು ತಗೊಳ್ಳೋದು ಈ ಸನ್ನಿವೇಶ. ಸೊ ಅವ್ರ ತಾಯಿ ಕೊಡೋದಕ್ಕೆ ರಾವಣ ಶಿವನ ಆತ್ಮಲಿಂಗವನ್ನು ತಪಸ್ ಮಾಡಿ ಈಸ್ಕೊಂಬರ್ತಾನೆ. ಸೊ ಈಸ್ಕೊಂಬರ್ಬೇಕಾದ್ರೆ ಸಂಜೆ ಟೈಮಲ್ಲಿ ರಾವಣನಿಗೆ ಒಂದು ಅಭ್ಯಾಸ ಇರುತ್ತೆ, ಸಂಧ್ಯಾ ವಂದನೆ ಮಾಡೋದು. ಸೊ ಸೂರ್ಯನಿಗೆ ಸಂಧ್ಯಾ ವಂದನೆ ಮಾಡೋದಕ್ಕೆ ಇಲ್ಲಿ ಬರ್ತಾರೆ. ಸೊ ಆತ್ಮಲಿಂಗನ ಕೆಳಗಡೆಗೆ ಇಟ್ಟರೆ ಅದನ್ನು ಮತ್ತೆ ಎತ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ಒಂದೇ ಜಾಗದಲ್ಲಿ ಇಡಬೇಕು ಅಂತೇಳಿ ಶಿವ ಒಂದು ಷರತ್ತು ವಿಧಿಸ್ಕೊಟ್ಟಿರ್ತಾನೆ. ಸೊ ಅದಕ್ಕೆ ಅವನು ಯಾರನ್ನಾದರೂ ಆತ್ಮಲಿಂಗ ಇಟ್ಕೊಳ್ಳೋಕೆ ಹುಡುಕ್ತಾ ಇರ್ತಾನೆ. ಸೊ ಅವಾಗ ಶಿವನ ಆತ್ಮಲಿಂಗವನ್ನು ರಕ್ಷಣೆ ಮಾಡೋದಕ್ಕೆ ಅಂದ್ಬಿಟ್ಟು ದೇವ್ರ ಏನು ದೇವತೆಗಳು ಅಂತ ಇರ್ತಾರಲ್ಲ ಅವ್ರ ಹತ್ರ ಅವರೆಲ್ಲ ಹೋಗಿ ಗಣಪತಿ ಹತ್ರ ಹೋಗಿ ಕೇಳ್ಕೊತಾರೆ. ಗಣಪತಿ ಬಂದು ಒಂದು ಬ್ರಾಹ್ಮಣನ ವೇಷದಲ್ಲಿ ಬಂದು ರಾವಣನ ಹತ್ರ ಇದ್ದ ಆತ್ಮಲಿಂಗವನ್ನು ಈಸ್ಕೊಂಡು ನಿಂತ್ಕೊತೀನಿ ಅಂತ ಹೇಳ್ತಾರೆ. ರಾವಣ ಹೋಗ್ಬೇಕಾರೆ ಅವನು ಒಂದು 3 ಷರತ್ತು ವಿಧಿಸ್ಬಿಟ್ಟು ಹೋಗ್ತಾನೆ. ಸೊ ನಾನು 3 ಸಲ ಕೂಗ್ತೀನಿ, ನೀವೇನಾದ್ರು ಬರಲಿಲ್ಲ ಅಂದರೆ ಆತ್ಮಲಿಂಗ ಇಟ್ಬಿಟ್ಟು ಹೋಗ್ಬಿಡ್ತೀನಿ ಅಂತ. ಸೊ ಆ ಸನ್ನಿವೇಶ ನೀವೆಲ್ಲ ಕಡೆ ನೋಡಿರ್ತೀರ, ಮತ್ತೊಂದು ಸಲ ಹೇಳ್ತಾ ಇದ್ದೀನಿ. ಸೊ ಅವ್ನು 3 ಸಲ ಕೂಗ್ತಾನೆ, ಬರೋದಿಲ್ಲ ರಾವಣ. ಗಣಪತಿ ಬ್ರಾಹ್ಮಣರ ರೂಪದಲ್ಲಿದ್ದವನು, ಅವನು ಕೇಳಿಸೋದಿಲ್ಲ ಅಂದ್ಕೊತೀನಿ. ಸೊ ಇಟ್ಬಿಡ್ತಾನೆ ಗಣಪತಿ. ಸೊ ರಾವಣ ತಿರುಗ್ತಾರೆ. ಸೊ ಆತ್ಮಲಿಂಗ ಕೆಳಗಡೆ ಇರುತ್ತೆ, ಬರ್ತಾನೆ ಗಣಪತಿ ಮೇಲೆ ಹೊಡೆಯೋದಕ್ಕೆ. ಗಣಪತಿ ಅಂತ ಗೊತ್ತಿರಲ್ಲ, ಬ್ರಾಹ್ಮಣ ಅಂದ್ಕೊಂಡು ಹೊಡೆಯೋಕ್ಕೆ ಬರ್ತಾನೆ. ಸೊ ಅದು ಒರಿಜಿನಲ್ ರೂಪ ತಾಳ್ತಾನೆ ಗಣಪತಿ. ಅವಾಗ ಗಣಪತಿ ಅಂತ ಗೊತ್ತಾದಮೇಲೆ ನಾರದ ಬಂದೆಲ್ಲ ವಿವರಿಸ್ತಾನೆ, ಇರೋ ಡೀಟೇಲ್ಸ್ ಎಲ್ಲ ಏನೇನು ಆಯಿತು ಅಂತ ಸನ್ನಿವೇಶನ. ಸೊ ಅದಾದಮೇಲೆ ರಾವಣನಿಗೆ ತುಂಬ ಕೋಪ ಬರುತ್ತೆ. ಆತ್ಮಲಿಂಗನ ಎತ್ತಕ್ಕೆ ಟ್ರೈ ಮಾಡ್ತಾನೆ. ಅದು ಆತ್ಮಲಿಂಗ ಎತ್ತದ ಅದು ಸ್ಟಾರ್ಟಿಂಗ್ ಸ್ವಲ್ಪ ಬ್ರೇಕ್ ಮಾಡೋಕ್ಕೆ ಹೋಗ್ತಾನೆ. ಸ್ಟಾರ್ಟಿಂಗ್ ವಿಚಿತ್ರವಾಗಿ ತಿರುಗಿಸ್ತಾನೆ. ಆತ್ಮಲಿಂಗ ಅಂತ ಒಂಥರ ವಿಕಾರವಾಗಿ ಹೋಗುತ್ತೆ. ಸೊ ಅದಾದಮೇಲೆ ಆ ಲಿಂಗ ಬೆಳೆಯೋದಕ್ಕೆ ಶುರುವಾಗುತ್ತೆ. ಸೊ ಇದೇ ಪ್ಲೇಸ್ನೇ ಗೋಕರ್ಣ ಅಂತ ನಾಮಕರಣ ಮಾಡ್ಕೊಂಡಿರೋದು. ಸೊ ಇದೇ ಪ್ಲೇಸು ಆ ಒಂದು ಸನ್ನಿವೇಶ ನಡೆದಿರೋದು. ರಾವಣ ಮತ್ತು ಗಣಪತಿ ಒಂದು ಸನ್ನಿವೇಶ. ಇಲ್ಲಿ ಶಿವನ ಆತ್ಮಲಿಂಗನ ಅವಳ ತಾಯಿಗೆ ರಾವಣ ಕೊಡೋದಿಲ್ಲ. ಸೊ ಅದೇ ಆತ್ಮಲಿಂಗನ ಇಲ್ಲಿ ಮಹಾಬಲೇಶ್ವರ ಸ್ವಾಮಿ ಟೆಂಪಲಲ್ಲಿ ನೀವು ನೋಡ್ಬೋದು. ಸೊ ಆತ್ಮಲಿಂಗ ನೀವು ಏನು ನೋಡ್ತೀರಾ ಫಿಲಮ್ಗಳಲ್ಲಿ ಆ ಥರ ಇಲ್ಲ, ಇಲ್ಲಿ ಬೇರೆ ಥರನೇ ಇದೆ. ಬಂದರೆ ನೀವು ಒರಿಜಿನಲಾಗೆ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಸೊ ಅದೇ ಪ್ಲೇಸು, ಅದೇ ಬೀಚ್ ಇದು. ಸೊ ಇದು ಗೋಕರ್ಣ ಅಂತ. ಸೊ ನಾವು ಇಲ್ಲಿಂದ ಹೊರಟಿದ್ದೀನಿ ಇವಾಗ. ಸೊ ಇದೊಂದು ಸನ್ನಿವೇಶ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಹೇಳಿದ್ದು. ಸೊ ನನಗೆ ಗೊತ್ತಿಲ್ಲ ಅಂದರೆ ನಾನು ಯಾವ್ದಾದ್ರು ಮೂವಿ ಇದು ಲಿಂಕ್ ಹಾಕಿರ್ತೀನಿ ಆ ಸನ್ನಿವೇಶ ಇರೋದು, ಅದನ್ನು ನೋಡಿ ಕೆಳಗಡೆ ವೀಡಿಯೋದಲ್ಲಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಇವಾಗ ರೂಮ್ಗೆ ಹೋಗಿ ಅಲ್ಲಿಂದ ಮತ್ತೊಂದು ವೀಡಿಯೋನ ಶುರು ಮಾಡ್ತಾಯಿದ್ದೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.